ಅಣ್ಣ, ಇದು ಆ ಹುಡುಗಂದು ಪಾಸ್ಪೋರ್ಟ್ ವೆರಿಫಿಕೇಷನ್ ಫೈಲು. ಇವತ್ತು ಮನೆಗೆ ಹೋಗಿದ್ದೆ. ಕ್ರಿಮಿನಲ್ ರೆಕಾರ್ಡ್ಸು ಇಲ್ಲ, ಅಡ್ರೆಸ್ ಕೂಡ ಕರೆಕ್ಟ್ ಆಗಿದೆ. ಆದರೆ ಇವತ್ತು ಮನೆಗೆ ಹೋದಾಗ ಸ್ವಲ್ಪ ಹೆದರ್ಕೊಂಡಂಗೆ ಅಂತ ಅನ್ನಿಸ್ತು. ನೀವೊಮ್ಮೆ ಕ್ರಾಸ್ ವೆರಿಫೈ ಮಾಡಿ ನಾನು ರಿಲೀಸ್ ಮಾಡಿ, ಓಕೆನಾ? ಸರಿ ಮೇಡಮ್, ನಾನು ನೋಡ್ಕೊಡ್ತೀನಿ ಕೊಡಿ. ಒಂದು ನಿಮಿಷ. ನಾನು ಮೊನ್ನಿಂದ ಗಮನಿಸ್ತಾನೆ ಇದ್ದೀನಿ, ಸ್ಟೇಷನಲ್ಲಿ ಯಾರೂ ಮೊದಲಿನ ಥರ ಇಲ್ವಲ್ಲ. ಏನೋ ಮಾತಾಡಬೇಕು ಅಂತೇಳಿ ಬರ್ತೀರಾ, ಆದರೆ ಮಾತಾಡಲ್ಲ. ಏನು ವಿಷಯ? ನಾನು ಯಾರೂ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ಆದರೆ ಎಲ್ಲರೂ ಮನಸ್ಸಲ್ಲೂ ಏನೋ ಒಂದು ಪ್ರಶ್ನೆ ಇದೆ, ಆದರೆ ಯಾರೂ ಕೇಳ್ತಾ ಇಲ್ಲ. ಇಲ್ಲ ಮೇಡಮ್, ಹಾಗೇನೂ ಇಲ್ಲ. ನನಗೂ ಗೊತ್ತಾಗತ್ತೆ ಅಣ್ಣ. ಆಚೆ ಎಲ್ಲರೂ ವಿಚಾರಣೆ ಮಾಡೋ ನನಗೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತ ನನಗೆ ಗೊತ್ತಾಗಲ್ವಾ? ನಾನು ಎಲ್ಲದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸ್ಟೇಷನಿಗೆ ಬಂದಾಗ ಹೇಗೆ ಮಾತಾಡಿಸ್ತಾ ಇದ್ರೋ ಇವಾಗ ಯಾರೂ ಆ ಥರ ಮಾತಾಡಿಸ್ತಾ ಇಲ್ಲ. ಅವತ್ತು ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಆಯ್ತಲ್ಲ, ಅವತ್ತಿಂದ ಈ ಥರ ಆಗ್ತಾಯಿದೆ. ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಕೇಳಿ ಅಣ್ಣ, ಹಿಂಜರಿಕೆ ಬೇಡ. ನಂದೇನೂ ಇಲ್ಲ ಮೇಡಮ್. ಅವತ್ತು ಜಯದೇವು ಆ ರೀತಿ ನಡ್ಕೊಂಡಿದ್ದನ್ನು ನೋಡಿ ನಮ್ಮ ಸ್ಟಾಫ್ ಎಲ್ಲ ಏನೇನೋ ಮಾತಾಡ್ಕೊಳ್ತಾ ಇದ್ರು, ಅದಕ್ಕೆ ನನಗೆ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಎಲ್ಲರೂ ಮನಸ್ಸಲ್ಲಿರೋದು ಒಂದೇ ಪ್ರಶ್ನೆ ಅಲ್ವಾ, ಜಯದೇವ್ ಜೊತೆ ನನ್ನ ಸಂಬಂಧ ಏನು ಅಂತ. ಹೌದು, ಅವು ನನ್ನ ಜೀವನದ ಒಂದು ಭಾಗ ಆಗಿದ್ರು, ನಿಜ. ಆದರೆ ಇವಾಗ ನೀವು ನೋಡ್ತಾ ಇರೋದು ಮುಗ್ದೋಗಿರೋ ಕಥೆನ. ಶುರುವಿಂದ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಮದುವೆಗೂ ಮುಂಚೆ, ಮದುವೆ ಆದಮೇಲೆ ಒಂದಲ್ಲ ಎರಡಲ್ಲ ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀನಿ. ನಂಬಿಸಿ ಮೋಸ ಮಾಡಿದರು. ಇನ್ನೇನು ಜೀವನನೇ ಮುಗಿತು ಅನ್ನೋ ಪರಿಸ್ಥಿತಿಗೆ ತಲುಪಿದ್ದೆ. ಸಾರಿ ಮೇಡಮ್, ನಮಗೆ ಇಷ್ಟೊಂದು ವಿಷಯ ಗೊತ್ತಿರಲಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಹಾಗೆ ಅಲ್ವಾ? ಹೊರಗಡೆಯಿಂದ ಕಾಣಿಸೋದೇ ಬೇರೆ ಕತೆ, ಆದರೆ ಒಳಗಡೆ ನಡೀತಾ ಇರೋದೇ ಬೇರೆ ಕತೆ. ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ನಂದೊಂಥರ ಕತೆ. ಮತ್ತೆ ಜೀವನದಲ್ಲಿ ಎದ್ದು ನಿಲ್ಲಕ್ಕಾಗದೇ ಇಲ್ಲ ಅಂತ ನಾನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಗ ನನ್ನ ಕೈ ಹಿಡಿದು ಎದ್ದು ನಿಲ್ಲಿಸ್ದವ್ರೆ ನಮ್ಮ ಭಾವ ಗೌತಮ್ ದಿವಾನ್ ಅವರು, ಮತ್ತು ನಮ್ಮ ಅಕ್ಕ ಭೂಮಿಕಾ ದಿವಾನ್. ನನಗೆ ಮತ್ತೆ ಬದುಕೋ ಧೈರ್ಯ ಕೊಟ್ಟಿದ್ದವರು, ಮನುಷ್ಯರ ಮೇಲೆ ನಂಬಿಕೆ ಬರೋ ಹಾಗೆ ಮಾಡಿದ್ದವರು. ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತಂದರೆ ಅದ್ರ ಹಿಂದೆ ಅವ್ರ ಪಾತ್ರ ತುಂಬಾ ಇದೆ. ಈ ಜೀವನ ಅವ್ರು ಕೊಟ್ಟಿದ್ದು ಭಿಕ್ಷೆ ಅಂದ್ರೂ ತಪ್ಪಿಲ್ಲ. ನನಗೋಸ್ಕರ ಅಷ್ಟು ಮಾಡಿದ್ದಾರೆ. ಸತ್ಯ ಹೇಳಬೇಕು ಅಂತಂದರೆ ಅವತ್ತು ನನ್ನ ಜೀವನದಲ್ಲಿ ಬಂದಿಲ್ಲ ಅಂದಿದ್ರೆ ಇವತ್ತು ನಾನು ಜೀವಂತವಾಗಿ ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಒಂದು ಟೈಮಲ್ಲಿ ಸಿಚುವೇಶನ್ ಆ ಥರ ಇತ್ತು. ಎಲ್ಲವನ್ನೂ ಕಳ್ಕೊಂಡು ನಿಂತಿದ್ದೆ. ಬದುಕಕ್ಕೆ ಯಾವ ಕಾರಣವೂ ಇರಲಿಲ್ಲ, ಅಕ್ಕ ಭಾವನ ಬಿಟ್ಟು. ಅದಕ್ಕೇನೆ ಯಾರು ಏನೇ ಮಾಡಿದರೂ ನಮ್ಮ ಅಕ್ಕ ಭಾವ ನನಗೆ ದೇವರು. ನನ್ನ ಜೀವನದಲ್ಲಿ ಅವ್ರು ಮಾಡಿರೋ ಸಹಾಯನ ಯಾವುದೂ ತೀರ್ಸೋದಕ್ಕಾಗೋದಿಲ್ಲ. ಇದನ್ನೆಲ್ಲ ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸ್ಟೇಷನಿಗೆ ಬಂದ ದಿನದಿಂದ ನಾನು ಆಫೀಸ್ ಥರ ಟ್ರೀಟ್ ಮಾಡಿಲ್ಲ. ಮನೆ ಮಗಳು ಥರ ನೋಡ್ಕೊಂಡಿದ್ದೀರ, ಕೆಲಸ ಕಲಿಸಿದ್ದೀರ, ತಪ್ಪಾದಾಗ ತಿದ್ದಿದ್ದೀರ. ಅದಕ್ಕೇನೆ ನಿಮ್ಗಳ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವುದೇ ರೀತಿಯಾದ ಕೆಟ್ಟ ಅಭಿಪ್ರಾಯ ಉಳ್ಕೋಬಾರ್ದು ಅಂತ ಹೇಳ್ಕೊಂಡೆ. ನೀವು ಹೇಳಿದ್ದು ಒಳ್ಳೆಯದಾಯ್ತು ಮೇಡಮ್. ನಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಕ್ತು ಮೇಡಮ್. ನಿಜ ಹೇಳಬೇಕು ಅಂದರೆ ಇವತ್ತು ನಿಮ್ಮ ಮೇಲಿದ್ದ ಗೌರವ ಇನ್ನೂ ಜಾಸ್ತಿ ಆಯಿತು ಮೇಡಮ್. 1000 ಜನ 1000 ಮಾತಾಡ್ಕೊಳ್ಳಿ, ಅವ್ರ ಬಾಯಿನ ಮುಚ್ಚೋಕ್ಕಾಗೋದಿಲ್ಲ. ಅದರ ಸತ್ಯ ಏನು ಅಂತ ನಮ್ಮ ಮನಸ್ಸಿಗೆ ಗೊತ್ತಿರೋ ಸಾಕು ಮೇಡಮ್. ಒಂದು ಮಾತು ಹೇಳ್ತೀನಿ ಮೇಡಮ್, ಈ ಸ್ಟೇಷನಲ್ಲಿ ನಿಮಗೆ ಮೊದಲಿದ್ದಷ್ಟೇ ಗೌರವ ಇರುತ್ತೆ, ಅದರಲ್ಲಿ 1% ಕೂಡ ಕಮ್ಮಿ ಆಗೋದಿಲ್ಲ. ಏನಿರ್ಬೋದು ಅಂತ ಡೌಟ್ ಇದ್ದಿದ್ದು ನಿಜ ಮೇಡಮ್, ಆದರೆ ಕೆಟ್ಟ ಅಭಿಪ್ರಾಯ ಅಲ್ಲ. ನಿಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು ಮೇಡಮ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ಸ್ ನಮಗಲ್ಲ ಮೇಡಮ್, ನಿಮಗೆ ನೀವೇ ಹೇಳ್ಕೋಬೇಕು. ಇಷ್ಟೆಲ್ಲ ಆದಮೇಲೂ ನೀವು ಯಾರ ಮೇಲೂ ದ್ವೇಷ ಇಟ್ಕೊಳ್ದೆ ನಿಮ್ಮ ಗುರಿನ ನೀವು ಸಾಧಿಸಿದ್ದೀರಲ್ಲ, ನಿಜವಾಗ್ಲೂ ನೀವು ಗ್ರೇಟ್ ಮೇಡಮ್. ನಿಮ್ಮನ್ನು ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ ಮೇಡಮ್. ಪ್ರತಿಯೊಂದು ಹೆಣ್ಣುಮಗಳು ನಿಮ್ಮ ಥರನೇ ಇರಬೇಕು ಮೇಡಮ್, ಗಟ್ಟಿಯಾಗಿ ಬಂಡೆ ಥರ. ಅದೇನ್ರಿ
ಡಾಕ್ಟ್ರ್ ಏನು ಹೇಳ್ತಾರೆ? ಅವಳು ಹುಷಾರಾಗ್ತಾಳಲ್ವಾ? ಡಾಕ್ಟ್ರು ತಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದಾರತ್ತೆ. ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆ ಭರವಸೆಲೇ ಮುಂದೆ ಹೋಗ್ತಾ ಇದ್ದೀವಿ. ಈಗ ಇಷ್ಟು ದೂರ ಬಂದಮೇಲೆ ಹಿಂದಕ್ಕೆ ಹೆಜ್ಜೆ ಇಡೋ ಪ್ರಶ್ನೆ ಇಲ್ಲ ಅತ್ತೆ. ಅವ್ರಿಗೇನೇ ಆದರೂ ನಾನು ಅವ್ರ ಜೊತೆ ಇರ್ತೀನಿ ಅತ್ತೆ. ಈಗ ನೀವು ಅಷ್ಟೇ ಅವ್ರಿಗೆ ಸ್ವಲ್ಪ ಧೈರ್ಯ ಹೇಳಿ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅನ್ನೋ ಭರವಸೆ ಕೊಡಿ. ಆದರೆ ದಯವಿಟ್ಟು ಅವ್ರ ಮುಂದೆ ಕಣ್ಣೀರು ಹಾಕಬೇಡಿ. ಅವರು ನಿಮ್ಮ ಮುಖ ನೋಡಿದ್ರೆ ಸಾಕು ನಿಮ್ಗೇನು ಅನಿಸುತ್ತೆ ಅಂತ ಲೆಕ್ಕ ಹಾಕ್ತಾರೆ. ತುಂಬ ಯೋಚನೆ ಮಾಡ್ತಾರೆ. ಸ್ವಲ್ಪ ನಾಜೂಕಾಗಿ ಮಾತಾಡಿ. ನಿಮ್ಮ ಮನಸ್ಸಲ್ಲಿ ಏನೇ ಇದ್ರು ಅದನ್ನು ತೋರಿಸ್ಕೊಳಕ್ಕೆ ಹೋಗ್ಬೇಡಿ ಅತ್ತೆ, ಪ್ಲೀಸ್. ಸರಿ ಹೇಳಿ ಅಂದರೆ ನೀವು ಟೆನ್ಷನ್ ತಗೋಬೇಡಿ. ನಾನು ಏನೇ ಆಗಲಿ ಅವಳ ಮುಂದೆ ಅಳಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಧೈರ್ಯ ಕೊಡ್ತೀನಿ. ನಾವು ಅದಕ್ಕೆನ ಮೊದಲೇನು ಹಾಗೆ ಟ್ರೀಟ್ ಮಾಡ್ತೀವಣ್ಣ. ಹೌದು ಭಾವನವ್ರೆ, ಅಕ್ಕೋರಿಗೆ ಯಾವತ್ತೂ ಪೇಷಂಟ್ ಅನ್ನೋ ಫೀಲ್ ಬರೋದಕ್ಕೆ ಬಿಡಲ್ಲ. ಬಿಗ್ ಬ್ರೋ ನೋಡು, ಇಂಥ ಚಾಲೆಂಜಿಂಗ್ ಟೈಮಲ್ಲಿ ನಿನ್ನ ಜೊತೆ ಯಾರೂ ಇಲ್ಲ ಅಂತ ಮಾತ್ರ ಅನ್ಕೋಬೇಡ. ನಾವು ಎಲ್ಲರೂ ನಿನ್ನ ಜೊತೆಗಿದ್ದೀವಿ. ನಿನ್ಗೆ ಏನೇ ಬೇಕಾದರೂ ನಮ್ಮ ಹತ್ರ ಹೇಳು. ಅದೇನಿದ್ರು ನಾವು ನೋಡ್ಕೋತೀವಿ. ನಾವೆಲ್ಲರೂ ಸೇರಿ ಈ ಒಂದು ಪ್ರಾಬ್ಲಮ್ನ ಕಲೆಕ್ಟಿವ್ ಆಗಿ ಫೇಸ್ ಮಾಡೋಣ. ನಿನಗೆ ಅದಕ್ಕೆ ಎಷ್ಟು ಇಂಪಾರ್ಟೆಂಟ್, ನಾವು ಎಲ್ರಿಗೂ ಅವ್ರು ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಜೊತೆ ಇರಬೇಕು ಬ್ರೋ. ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು. ಅದು ಏನಾದರೂ ಆಗಿರಲಿ, ನಮ್ಮ ಕೈಲಿ ಏನಾಗುತ್ತೋ ನಾವು ಎಲ್ಲದನ್ನೂ ಮಾಡೋಣ. ನೋಡೋಣ ಈ ಕಾಯಿಲೆ ದೊಡ್ಡದ ಅಥವಾ ನಮ್ಮ ನಂಬಿಕೆ ದೊಡ್ಡದ ಅಂತ. ಥ್ಯಾಂಕ್ ಯು ಪಾರ್ಥ. ಈಗ ನಮಗೆ ಬೇಕಾಗಿರೋದು ಅದೇ. ಯಾವುದೇ ಕಾರಣಕ್ಕೂ ನಾವು ಭೂಮಿಕಾ ಅವರು ಭಯ ಪಡೋ ಥರ ನಾವು ನಡ್ಕೋಬಾರ್ದು. ಅವ್ರು ಧೈರ್ಯ ತುಂಬಬೇಕು ನಾವು. ಇಷ್ಟು ಕಷ್ಟಪಟ್ಟು ಹಚ್ಚಿದ ಬೆಂಕಿ ಇಷ್ಟು ಬೇಗ ತಣ್ಣಗಾಗೋಯ್ತಲ್ಲ.